ನಮಸ್ಕಾರ ವೀಕ್ಷಕರೇ. ಶಿಕ್ಷೆ ಅಂದ್ರೆ ಹೇಗಿರಬೇಕು ಅಂದ್ರೆ ಮುಟ್ಟಿ ನೋಡಿಕೊಳ್ಳೋ ಹಾಗಿರ್ಬೇಕು. ಮತ್ಯಾವತ್ತು ತಪ್ಪು ಮಾಡಬಾರದು ಅನ್ನಿಸೋ ಹಾಗಿರ್ಬೇಕು. ಶಿಕ್ಷೆ ಅನುಭವಿಸಿದವನನ್ನ ನೋಡಿ ಕಿಡಿಗೇಡಿತನ ಮಾಡಬೇಕು ಅನ್ನೋನು 10 ಸಲ ಯೋಚನೆ ಮಾಡೋ ಹಾಗಿರ್ಬೇಕು. ಇದೆಲ್ಲ ಸದ್ಯ ಆಗ್ತಾ ಇರೋದು ಉತ್ತರಾಖಂಡದಲ್ಲಿ. ಹೌದು, ಬೆಂಕಿ ಹಚ್ಚಿ ಊರಿಗೂರನ್ನೇ ಕಂಗೆಡಿಸಿದ್ದ ಕಿಡಿಗೇಡಿಗಳಿಗೆ ಕಾನೂನಿನ ಕುಣಿಕೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಾಮಿ. ಯಾವ ಕಿಡಿಗೇಡಿಯನ್ನು ಬಿಡಲ್ಲ ಅಂತ ಭರವಸೆ ನೀಡಿದ್ದ ಧಾಮಿ ಮಾಸ್ಟರ್ ಮೈಂಡ್ ಅನ್ನ ಹಿಡಿಯೋದರ ಜೊತೆಗೆ ಉಳಿದ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ದುಷ್ಕರ್ಮಿಗಳಿಂದಲೇ ನಷ್ಟ ವಸೂಲಿ ಅಂತ ಹೇಳಿದ ಬೆನ್ನಲ್ಲೇ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿರೋ ಧಾಮಿ ಗಲಭೆಕೋರರ ಆಸ್ತಿಯನ್ನ ಮುಟ್ಟುಗೋಲು ಹಾಕೋದಕ್ಕೆ ಆರ್ಡರ್ ಪಾಸ್ ಮಾಡಿದ್ದಾರೆ. ಈ ತರ ಎಲ್ಲ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರದ ದುಷ್ಕರ್ಮಿಗಳು ಒಬ್ಬೊಬ್ಬರಾಗಿ ಮಂಡಿಯೂರೋಕೆ ಮುಂದಾಗ್ತಾ ಇದ್ದಾರೆ. ಕಿಡಿಗೇಡಿಗಳಿಗೆ ಬುಲ್ಡೋಸರ್ ಒಂದೇ ಸರಿಯಾದ ದಾರಿ ಅಂತ ಗೊತ್ತಾಗ್ತಾ ಇದ್ದಂತೆ ಬಿಹಾರದಲ್ಲೂ ಕೂಡ ಬುಲ್ಡೋಸರ್ ಗರ್ಜನೆ ಆರಂಭವಾಗಿದೆ. ಹಾಗಿದ್ರೆ ಉತ್ತರಾಖಂಡದಲ್ಲಿ ದುಷ್ಕರ್ಮಿಗಳ ಪರಿಸ್ಥಿತಿ ಏನಾಗಿದೆ, ಪುಷ್ಕರ್ ಧಾಮಿ ಸರ್ಕಾರ ಹೇಗೆ ಪಾಠ ಕಲಿಸ್ತಾ ಇದೆ, ಇವೆಲ್ಲವನ್ನ 1 by 1 ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕಲ್ಲೆಸೆದು ಗಲಾಟೆ ಮಾಡಿದ್ರೆ ಏನಾಗುತ್ತೆ, ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ, ಹಬ್ಬಬ್ಬ ಅಂದ್ರೆ ಪೊಲೀಸರು 1-2 ದಿನ ಜೈಲಿಗೆ ಹಾಕ್ತಾರೆ, ಆಮೇಲೆ ಬೇಲ್ ಮೇಲೆ ಆಚೆ ಬಂದ್ರಾಯ್ತು. ಸ್ವಾತಂತ್ರ್ಯ ಬಂದ ಮೇಲೆ ಇಂಥದ್ದೆಲ್ಲ ನಾವೆಷ್ಟು ಮಾಡಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಕೆಲವರಿದ್ದಾರೆ. ಆದ್ರೆ ಉತ್ತರಾಖಂಡದಲ್ಲಿ ಇಂಥ ಮನಸ್ಥಿತಿಯಲ್ಲಿದ್ದವರ ಬುಡ ನಡಗಿಸ್ತಾ ಇದೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರ. ಜನರನ್ನ ಪ್ರಚೋದಿಸಿ ಕೈಗೆ ಕಲ್ಲು ಕೊಟ್ಟು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬೆಲೆಯೇ ಕೊಡದೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದವರಿಗೆ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ 2.25 ಕೋಟಿ ನಷ್ಟವನ್ನ ನೀಡಬೇಕು ಅಂತ ಆರ್ಡರ್ ಬಂದಿದೆ. ಇದನ್ನ ಜೀರ್ಣಿಸಿಕೊಳ್ಳೋದರ ಒಳಗೆ ಇನ್ನೊಂದು ಶಾಕ್ ಕೊಡಲಾಗಿದೆ. ಅದೇನಂದ್ರೆ ದುಷ್ಕರ್ಮಿಗಳ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗ್ತಾ ಇದೆ. ಪೊಲೀಸರ ಕಣ್ತಪ್ಪಿಸಿ ಓಡಿರೋ 9 ಜನರನ್ನ ಲಿಸ್ಟ್ ಮಾಡಿಕೊಂಡಿರೋ ಧಾಮಿ ಸರ್ಕಾರ ಅವರಷ್ಟು ಜನರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳೋಕೆ ಆರ್ಡರ್ ಪಾಸ್ ಮಾಡಿದೆ. ಇತ್ತ ಗಲಭೆಯ ಮಾಸ್ಟರ್ ಮೈಂಡ್ ಅಬ್ದುಲ್ ಮಾಲಿಕ್ ಮಗನಿಗೂ ಶಾಕ್ ಕೊಟ್ಟಿರೋ ಸರ್ಕಾರ ಪುತ್ರ ಅಬ್ದುಲ್ ಮೊಯೀದ್ ಆಸ್ತಿಯನ್ನ ಅಟ್ಯಾಚ್ ಮಾಡಿಕೊಂಡಿದೆ. ಹಲ್ದ್ವಾನಿಯ ಭನ್ಬುಲಾಪುರ್ನಲ್ಲಿ ಸರ್ಚ್ ಆಪರೇಷನ್ ಜೋರಾಗಿ ನಡೀತಾ ಇದ್ದು ಗಲಭೆಕೋರರನ್ನ ಹಿಡಿದು ತಂದು ಜೈಲಲ್ಲಿ ಕೂರಿಸಲಾಗ್ತಾ ಇದೆ. ಅದರಲ್ಲೂ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಸಿಕ್ಕಿ ಬಿದ್ದವರಿಗೆ ಆಗ್ತಾ ಇರೋ ಫಜೀತಿಯನ್ನ ನೋಡಿ ಕಲ್ಲೆಸೆದವರಿಗೆ ಪುಕ ಶುರುವಾಗಿದೆ. ಇನ್ನೆಲ್ಲಿ ನಮ್ಮನ್ನ ಹಿಡಿದು ಜಡಿತಾರೋ ಅಂತ ಹೆದರಿರೋ ದುಷ್ಕರ್ಮಿಗಳು ವಾಲಂಟಿಯರ್ ಆಗಿ ಕ್ಷಮೆ ಯಾಚಿಸ್ತಾ ಇದ್ದಾರೆ. ಮುಖಕ್ಕೆ ಹೊಸ ಮಾಸ್ಕ್ ಹಾಕಿಕೊಂಡು ನಾನೇನು ತಪ್ಪು ಮಾಡಿಲ್ಲ, ಕಲ್ಲೆಸೆದಿಲ್ಲ ಅಂತ ಕೈ ಮುಗಿದು ವಿಡಿಯೋ ಶೇರ್ ಮಾಡ್ತಾ ಇದ್ದಾರೆ. ಖಾಕಿ ಕೈಗೆ ಸಿಕ್ಕಿ ಬಿದ್ದವರು ಕೂಡ ಮಾಸ್ಕ್ ಹಾಕಿಕೊಂಡು ತಪ್ಪಾಯ್ತು, ಇನ್ಯಾವತ್ತೂ ಇಂಥ ಕೆಲಸವನ್ನ ಮಾಡೋದಿಲ್ಲ, ನಾವು ಮಾಡಿದ್ದು ಎಂತ ದೊಡ್ಡ ತಪ್ಪು ಅನ್ನೋದು ಗೊತ್ತಾಗಿದೆ, ಇನ್ಮುಂದೆ ಕಲ್ಲು ಎಸೆಯೋದಿಲ್ಲ, ಬಿಟ್ಟು ಬಿಡಿ ಅಂತ ತಲೆ ತಗ್ಗಿಸಿ ನಿಂತಿದ್ದಾರೆ. ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದ್ದು ಧಾಮಿ ಸರ್ಕಾರಕ್ಕೆ ಎಲ್ಲರೂ ಶಹಬ್ಬಾಸ್ ಹೇಳ್ತಿದ್ದಾರೆ. ಭಾರತದಲ್ಲೂ ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆ ನೀಡಲಾಗುತ್ತೆ ಅನ್ನೋ ಭಯ ಬರೋದಕ್ಕೆ ಇಷ್ಟು ವರ್ಷ ಬೇಕಾಯ್ತಲ್ಲ ಅಂತ ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಅಕ್ರಮ ಕಟ್ಟಡ ಉರುಳಿಸಿದ ಜಾಗದಲ್ಲಿ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಪೊಲೀಸ್ ಸ್ಟೇಷನ್ ನಿರ್ಮಿಸಲಾಗುತ್ತೆ ಅಂತ ಘೋಷಣೆ ಮಾಡಿದ್ರು. ಆ ಹೇಳಿಕೆ ಕೊಟ್ಟು 1 ದಿನ ಕಳೆಯೋದ್ರೊಳಗೆ ಅಲ್ಲಿ ತಾತ್ಕಾಲಿಕ ಠಾಣೆ ನಿರ್ಮಿಸಲಾಗಿದೆ. ಟೆಂಟ್ ರೂಪದಲ್ಲಿ ನಿರ್ಮಿತವಾಗಿರೋ ಪೊಲೀಸ್ ಠಾಣೆಯನ್ನ ದುಷ್ಕರ್ಮಿಗಳಿಂದ ಹಲ್ಲೆಗೊಳಗಾಗಿ ಬಚಾವಾಗಿ ಬಂದಿದ್ದ ಲೇಡಿ ಪೊಲೀಸ್ ಕೈಯಲ್ಲೇ ಉದ್ಘಾಟನೆಯನ್ನ ಮಾಡಿಸಲಾಗಿದೆ. ಇದು ತಾತ್ಕಾಲಿಕ ಪೊಲೀಸ್ ಸ್ಟೇಷನ್ ಆಗಿದ್ರೂ 24/7 ಕೆಲಸ ನಿರ್ವಹಿಸಲಿದೆ ಅಂತ ಘೋಷಿಸಲಾಗಿದೆ. ಅರ್ಥಾತ್ ಪೊಲೀಸ್ ಹಾಗೂ ಕಾನೂನಿನ ಮುಂದೆ ಯಾರ ಆಟವೂ ನಡೆಯೋದಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದೆ ಉತ್ತರಾಖಂಡದ ಪೊಲೀಸ್ ಇಲಾಖೆ. ಇನ್ನು ದುಷ್ಕರ್ಮಿಗಳ ವಿರುದ್ಧ ಸರ್ಕಾರ ಕೈಗೊಳ್ತಾ ಇರೋ ಕ್ರಮಕ್ಕೆ ಇಡೀ ಪೊಲೀಸ್ ಇಲಾಖೆ ಸಂತಸಗೊಂಡಿದೆ. ಯಾರದ್ದೋ ಒತ್ತಡ ಇನ್ನೊಂದು ಮತ್ತೊಂದನ್ನ ಕೇಳಿಕೊಂಡು ಕಣ್ಮುಂದೆ ಕ್ರಿಮಿನಲ್ಗಳು ಓಡಾಡೋದನ್ನ ನೋಡ್ಕೊಂಡು ಸುಮ್ನಿರೋ ಪರಿಸ್ಥಿತಿ ಇತ್ತು. ಆದ್ರೆ ಇಂತಹ ಆಕ್ಷನ್ ಗಳನ್ನ ತೆಗೆದುಕೊಂಡ ಮೇಲೆ ತಪ್ಪು ಯಾರೇ ಮಾಡಿದ್ರೂ ಅವರನ್ನ ಬಿಡಬಾರದು ಅನ್ನೋ ಉತ್ಸಾಹ ಪೊಲೀಸರಲ್ಲಿ ಹೆಚ್ಚಾಗಿದೆ. ಸದ್ಯ ಪ್ರಕರಣ ಸಂಬಂಧ ಸುಮಾರು 36 ಗಲಭೆಕೋರರನ್ನ ಸೆರೆ ಹಿಡಿಯಲಾಗಿದ್ದು ಉಳಿದವರಿಗಾಗಿ ಬಲೆ ಬೀಸಲಾಗ್ತಾ ಇದೆ. ಬರೋಬ್ಬರಿ 7 ದಿನಗಳ ಬಳಿಕ ಗಲಭೆ ನಡೆದ ಭನ್ಬುಲಾಪುರ್ನಲ್ಲಿ ಕರ್ಫ್ಯೂ ಅನ್ನ ತೆರವು ಮಾಡಲಾಗಿದೆ. ಸಂಪೂರ್ಣವಾಗಿ ತೆರವು ಮಾಡದೇ ಇದ್ರೂ ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆವರೆಗೆ ಜನರಿಗೆ ಎಲ್ಲಾ ಕೆಲಸಗಳಿಗೂ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಕೇವಲ 2 ಗಂಟೆ ಮಾತ್ರ ಅವಕಾಶ ನೀಡಲಾಗ್ತಾ ಇದೆ. ಸಾಕಷ್ಟು ಕುಟುಂಬಗಳು ಊರು ಬಿಟ್ಟು ಓಡಿ ಹೋಗಿದ್ದು ಅವರ ಜೊತೆಗೆ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಇನ್ನು ಬಂಧಿತರ ಮನೆಯಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಹಾಗೂ ಇತರೆ ಆಯುಧಗಳು ದೊರೆತಿದ್ದು ಇನ್ನೂ ಏನೆಲ್ಲ ದುಷ್ಕೃತ್ಯ ನಡೆಸೋದಕ್ಕೆ ಪ್ಲಾನ್ ಇತ್ತು ಅನ್ನೋದರ ಬಗ್ಗೆಯೂ ವಿಚಾರಣೆ ನಡೆಸಿ ಬಾಯಿ ಬಿಡಿಸಲಾಗ್ತಾ ಇದೆ. ಇತ್ತ ಸ್ಥಳೀಯರ ಬಳಿಯಲ್ಲಿ ಸಾಕ್ಷಿಗಳನ್ನ ನೀಡೋದಕ್ಕೆ ಉತ್ತೇಜನ ನೀಡಲಾಗ್ತಾ ಇದೆ.
ಪೊಲೀಸರು ಹಾಗೂ ಸರ್ಕಾರದಿಂದ ದುಷ್ಕರ್ಮಿಗಳ ವಿರುದ್ಧ ತೆಗೆದುಕೊಂಡಿರೋ ಆಕ್ಷನ್ ನಿಂದ ಜನರು ಸಂತಸಗೊಂಡಿದ್ದು, ಪ್ರತ್ಯಕ್ಷದರ್ಶಿಗಳು ಹಾಗೂ ಸಾಕ್ಷ್ಯ ಇದ್ದವರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ತನಿಖೆಗೆ ಸಹಕಾರಿಯಾಗ್ತಾ ಇದ್ದಾರೆ. ಏನೋ ಬುಲ್ಡೋಸರ್ ಬ್ರಹ್ಮಾಸ್ತ್ರ ಟ್ರೆಂಡ್ ಆಗ್ತಾ ಇದ್ದಂತೆ ಅತ್ತ ಬಿಹಾರದಲ್ಲೂ ಕೂಡ ಬುಲ್ಡೋಸರ್ ಶಬ್ದ ಮಾಡೋಕೆ ಆರಂಭಿಸಿದೆ. ಮೊನ್ನೆಯಷ್ಟೇ ಮತ್ತೆ ಬಿಜೆಪಿ ಜೊತೆ ಕೈ ಜೋಡಿಸಿ 9ನೇ ಬಾರಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ರು ನಿತೀಶ್ ಕುಮಾರ್. ಇನ್ಯಾವತ್ತೂ ಈ ಮೈತ್ರಿಯನ್ನ ಬಿಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿರೋ ನಿತೀಶ್ ಕುಮಾರ್ ನಾನು ಒಬ್ಬ ಖಡಕ್ ಸಿಎಂ ಅಂತ ಸಾಬೀತು ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಿಹಾರದಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವ ರೇಂಜ್ ಅಲ್ಲಿ ನಡೆಯುತ್ತೆ ಅನ್ನೋದನ್ನ ಆಗಾಗ ಟಿವಿಯಲ್ಲಿ ಪೇಪರ್ನಲ್ಲಿ ನೋಡ್ತಾ ಇರ್ತೀವಿ. ಇದೆಲ್ಲದರ ಹಿಂದೆ ಪ್ರಭಾವಿಗಳು ಇರ್ತಾರೆ ಅನ್ನೋದು ವಾಸ್ತವ. ಈಗ ಬಿಹಾರದ ಪ್ರಭಾವಿಗಳ ಅಕ್ರಮಕ್ಕೆ ಕೊಕ್ಕೆ ಹಾಕಿದೆ ನಿತೀಶ್ ಸರ್ಕಾರ. ಮೇವು ಹಗರಣದಲ್ಲಿ ವರ್ಷಾನುಗಟ್ಟಲೆ ಜೈಲಲ್ಲಿದ್ದ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಸಂಬಂಧಿ ಸುಭಾಷ್ ಯಾದವ್ ಪ್ರಾಪರ್ಟಿಗಳಿಗೆ ಜೆಸಿಬಿ ನುಗ್ಗಿದೆ. ಈ ಮೆಗಾ ಆಪರೇಷನ್ ಅನ್ನ ಖಡಕ್ ಆಫೀಸರ್ IPS ದೀಕ್ಷಾ ನೇತೃತ್ವದಲ್ಲಿ ನಡೆಸಲಾಗಿದ್ದು, ಅವರ ಹೆಸರು ಈಗ ಫುಲ್ ಟ್ರೆಂಡಿಂಗ್ ಆಗ್ತಾ ಇದೆ. ಎಸ್, ಸುಭಾಷ್ ಯಾದವ್ ಮೇಲೆ ಅಕ್ರಮ ಲ್ಯಾಂಡ್ ಗ್ರಾಬಿಂಗ್ ಸಂಬಂಧಿತ ಹಲವು ಆರೋಪಗಳಿದ್ದು, ಬೆಹ್ತಾ ಪೊಲೀಸ್ ಸ್ಟೇಷನ್ ನಲ್ಲಿ ಈತನ ವಿರುದ್ಧ ಸಾಕಷ್ಟು ಕೇಸ್ಗಳು ದಾಖಲಾಗಿರುತ್ತೆ. ಆದ್ರೆ ಇದ್ಯಾವುದಕ್ಕೂ ಸುಭಾಷ್ ಯಾದವ್ ಕ್ಯಾರೆ ಅಂದಿರೋದಿಲ್ಲ. ಆದ್ರೆ ಈಗ IPS ದೀಕ್ಷಾ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಅವರು, ಮೋಸ, ವಂಚನೆ, ಲ್ಯಾಂಡ್ ಗ್ರಾಬಿಂಗ್ ಸಂಬಂಧ ಸುಭಾಷ್ ಮೇಲೆ ಸಾಕಷ್ಟು ಕೇಸ್ಗಳಿದ್ವು. ಬಹಳ ಕಾಲದಿಂದಲೂ ಅವರು ಬಂಧನವನ್ನ ತಪ್ಪಿಸಿಕೊಳ್ತಾ ಇದ್ರು. ಜನವರಿ 30ರಂದು ಅವರಿಗೆ ಒಂದು ನೋಟಿಸ್ ಅನ್ನ ಕಳಿಸಲಾಗಿತ್ತು. ಅಕ್ರಮವಾಗಿ ಮಾಡಿಕೊಂಡಿರೋ ಪ್ರಾಪರ್ಟಿಗಳನ್ನ ಸೀಸ್ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಡಲಾಗಿತ್ತು. ಅದ್ಯಾವುದಕ್ಕೂ ಕ್ಯಾರೆ ಅನ್ನದೇ ಇದ್ದಾಗ ಇಂದು ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ರು. ಭೀಮ್ ವರ್ಮಾ ಎನ್ನುವವರು ಸುಭಾಷ್ ವಿರುದ್ಧ 2021ರಲ್ಲಿ ಕೇಸ್ ದಾಖಲಿಸಿದ್ರು. ಈ ಕೇಸ್ನಲ್ಲಿ ಸುಭಾಷ್ ಪ್ರಮುಖ ಆರೋಪಿ ಆಗಿದ್ರೆ, ಆತನ ಪತ್ನಿ ಸೇರಿದಂತೆ ಇನ್ನೂ 7 ಮಂದಿ ಆರೋಪಿಗಳಿದ್ದಾರೆ ಎನ್ನಲಾಗಿದೆ. ಇನ್ನು ಸುಭಾಷ್ ಮೇಲೆ ಬುಲ್ಡೋಸರ್ ಅಸ್ತ್ರ ಸ್ಥಳೀಯ ಜನರನ್ನ ಆಶ್ಚರ್ಯಗೊಳಿಸ್ತಾ ಇದೆ. ಕೋಟ್ಯಂತರ ರು ಬೆಲೆ ಬಾಳೋ ಸುಭಾಷ್ ಮನೆ ಎದುರು ಸಾಮಾನ್ಯವಾಗಿ ಐಷಾರಾಮಿ ಕಾರ್ಗಳು ನಿಂತಿರ್ತಾ ಇದ್ವು. ಆದ್ರೆ ಸಡನ್ ಆಗಿ IPS ದೀಕ್ಷಾ ಅಂಡ್ ಟೀಮ್ ಜೆಸಿಬಿ ತಂದು ನಿಲ್ಲಿಸಿರೋದನ್ನ ನೋಡಿ ಜನ ದಂಗಾಗಿದ್ದಾರೆ. ಮುಲಾಜೆ ಇಲ್ಲದೆ ಆಕ್ಷನ್ಗೆ ಮುಂದಾದಾಗ ಆರೋಪಿಗಳ ಮನವಿ ಮೇರೆಗೆ ಸರೆಂಡರ್ ಆಗೋದಕ್ಕೆ ಟೈಮ್ ಕೊಡ್ತಾರೆ ದೀಕ್ಷಾ. ಬಳಿಕ ಶರಣಾಗೋದು ಕನ್ಫರ್ಮ್ ಆಗೋ ತನಕ ಜೆಸಿಬಿಯನ್ನ ನಿಲ್ಲಿಸಿಕೊಂಡು ಅಲ್ಲೇ ಕಾಯ್ತಾ ಇರ್ತಾರೆ. ಯಾವಾಗ ಆತ ಕೋರ್ಟ್ಗೆ ಸರೆಂಡರ್ ಆಗ್ತೀನಿ ಅಂತ ಒಪ್ಪಿಕೊಳ್ತಾನೋ ಜೆಸಿಬಿಯನ್ನ ವಾಪಸ್ ತೆಗೆದುಕೊಂಡು ಹೋಗಲಾಗಿದೆ. ಇದನ್ನೆಲ್ಲ ಗಮನಿಸ್ತಾ ಇರೋ ಜನರಿಗೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದು ಮನವರಿಕೆ ಆಗ್ತಾ ಇದೆ. ಸರ್ಕಾರದ ಕ್ರಮ ಹಾಗೂ ಡೇರಿಂಗ್ ಆಫೀಸರ್ ದೀಕ್ಷಾರನ್ನ ಎಲ್ಲರೂ ಹಾಡಿ ಹೊಗಳ್ತಾ ಇದ್ದಾರೆ. ರಾಜಸ್ಥಾನ್ ಮೂಲದ ದೀಕ್ಷಾ ಅವರು ಸಿವಿಲ್ ಸರ್ವಿಸ್ ನಲ್ಲಿ ಪಾಸ್ ಆದ ಬಳಿಕ ಅವರ ತಂದೆ IPS ಆಗ್ಬೇಕು ಅನ್ನೋ ಕನಸನ್ನ ಹೊತ್ತಿರ್ತಾರಂತೆ. ಅವರ ಆಸೆ ಈಡೇರಿಸೋದಕ್ಕಾಗಿ IPS ಟಾಪರ್ ಆಗಿ ತಂದೆ ತಾಯಿಗೆ ಹೆಮ್ಮೆ ತಂದಿರ್ತಾರೆ. UPSCಯ 2ನೇ ಪ್ರಯತ್ನದಲ್ಲಿ ರೈಲ್ವೆ ಸೇವೆಗೆ ಅವಕಾಶ ಸಿಕ್ಕಿರುತ್ತೆ. ಆದರೆ ತಂದೆಗೆ IPS ಆಗ್ಬೇಕು ಅನ್ನೋ ಆಸೆ ಇದ್ದಿದ್ರಿಂದ 3ನೇ ಪ್ರಯತ್ನದಲ್ಲಿ ಅದನ್ನ ಸಾಧಿಸ್ತಾರೆ ದೀಕ್ಷಾ. ಒಟ್ನಲ್ಲಿ ದೇಶದಲ್ಲಿ ಈಗ ಬುಲ್ಡೋಸರ್ ನಿಯಮ ಸಿಕ್ಕಾಪಟ್ಟೆ ಫಲಕಾರಿ ಆಗ್ತಾ ಇದೆ. ಎಲ್ಲಾ ರಾಜ್ಯದ ಜನರು ನಮ್ಮಲ್ಲೂ ಕ್ರಿಮಿನಲ್ಗಳ ವಿರುದ್ಧ ಇಂಥ ಕ್ರಮಗಳನ್ನೇ ಜರುಗಿಸಬೇಕು ಅಂತ ಆಸೆ ಪಡ್ತಿದ್ದಾರೆ. ಕರ್ನಾಟಕದಲ್ಲಿ ಇಂಥ ನಿಯಮ ಯಾವಾಗ ಬರುತ್ತೆ ಅಂತ ಕನ್ನಡಿಗರು ನಿರೀಕ್ಷಿಸ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.